ಭಗವದ್ಭಕ್ತ ಮಹಾಶಯರೇ, ವಿದ್ಯಾಭಿಮಾನಿ ಪುರಜನರೇ ಹಾಗೂ ಮಕ್ಕಳೇ, ಇಂದು ಬೆಳಗ್ಗೆ ಗಣಪತಿಯ ಪ್ರತಿಷ್ಠಾಪನೆಯನ್ನು ಬಹು ವಿಜೃಂಭಣೆಯಿಂದ ಮಾಡಿದ್ದೇವೆ. ಸಂಜೆಯ ಪೂಜಾ ಕಾರ್ಯಕ್ರಮಗಳು ಸಹ ಸಾಂಗವಾಗಿ ನೆರವೇರಿದವೆ. ಈಗ ಮಂಗಳಾರತಿ ಆದ ನಂತರ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇಂದು ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಒಂದು ನಾಟಕವನ್ನು ಅಭಿನಯಿಸಲಿದ್ದಾರೆ. ನುಡಿದಂತೆ ನಡೆಯುತ್ತಾರೆಯೇ, ಇದು ಆ ನಾಟಕದ ಹೆಸರು. ಈ ನಾಟಕವನ್ನು ಬರೆದವರು, ನಿರ್ದೇಶಿಸಿದವರು ನಮ್ಮ ಶಾಲೆಯ ವಿದ್ಯಾರ್ಥಿ ಸತ್ಯನಾರಾಯಣ ರಾಜು. ಸತ್ಯನಾರಾಯಣ ರಾಜು ಪ್ರೇಮ, ಸಹನೆ, ಪವಿತ್ರತೆಯ ಮೂರ್ತ ರೂಪ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಅಧ್ಯಾಪಕರ ಕಣ್ಮಣಿ. ಈತ ದಿವ್ಯತೆಯನ್ನು ಹೊಂದಿರುವ ಬಹಳ ಬ್ರಹ್ಮಜ್ಞಾನಿ. ರಾಜು ತನ್ನ ಸಹಪಾಠಿಗಳ ನಾಯಕ, ಆದರ್ಶ. ಈತ ಬರೆದ ನಾಟಕ ನುಡಿದಂತೆ ನಡೆಯುತ್ತಾರೆಯೇ ನಿಮ್ಮೆಲ್ಲರ ಕಣ್ಣು ತೆರೆಸುವಂತಹ ಒಂದು ಕಿರುನಾಟಕ. ಬರೆದವನು ಚಿಕ್ಕವನಾದರೂ, ಬರೆದ ನಾಟಕ ಕಿರುದಾದರೂ ಅದು ಸಾರುವ ಸತ್ಯ ಮಹತ್ತರವಾದುದು, ಸರ್ವಕಾಲಿಕವಾದುದು. ಎಲ್ಲವನ್ನೂ ಮಾಡಿ ತಾನು ಎಲ್ಲೂ ಕಾಣಿಸದವನಂತೆ ಇರುತ್ತಾನೆ ನಾರಾಯಣ. ಅಂತೆಯೇ ನಮ್ಮ ಸತ್ಯ ಸಹ ತಾನೇ ಬರೆದು ಹಾಡುಗಳನ್ನು ಸಂಯೋಜಿಸಿ ಪಾತ್ರಗಳನ್ನೆಲ್ಲ ಗೆಳೆಯರಿಗೆ ಹಂಚಿದ್ದಾನೆ. ಆದರೆ ಕೊನೆಗೆ ನೀನು ಇದರಲ್ಲಿ ಅಭಿನಯಿಸಲೇಬೇಕು ಎಂದು ಎಲ್ಲ ಮಿತ್ರರು ಹಾಗೂ ಗುರುಗಳು ಒತ್ತಾಯಿಸಿದ್ದರಿಂದ ಈ ಒತ್ತಾಯಕ್ಕೆ ಕಟ್ಟುಬಿದ್ದು ಮುಖ್ಯ ಪಾತ್ರವನ್ನು ಅವನೇ ಅಭಿನಯಿಸಲಿದ್ದಾನೆ. ಇಗೋ ನೋಡೋಣ, ಆನಂದಿಸೋಣ. ನುಡಿದಂತೆ ನಡೆಯುತ್ತಾರೆ, ನಂತರ ನುಡಿದಂತೆ ನಡೆಯೋಣ. दातव्यमिति यद्दानं दीयतेनुपकारिणे देशे काले च पात्रे च तद्दानं सात्विकं स्मृतं यत्तु प्रत्युपकारार्थं फलमुद्दिश्य वा पुनः दीयते च परिक्लिष्टं तद्राजसमुदाहृतम् आदेशकाले यद्दानम् अपात्रेभ्यश्च दीयते असत्कृतमवज्ञातं तत्तामसमुदाहृतम्. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಭಾಗವತದಲ್ಲಿರುವ ಕಥೆಗಳೆಲ್ಲ ನಮಗೆ ಉತ್ತಮ ಮಾರ್ಗದರ್ಶನ ಮಾಡುತ್ತವೆ. ಇಂದಿನ ಪ್ರವಚನದಲ್ಲಿ ನಾವು ದಾನದ ಮಹತ್ವವನ್ನು ಕಂಡುಕೊಂಡವಲ್ಲವೇ? ಸರಸ್ವತಮ್ಮನವರೇ, ಏನು ಸೊಗಸಾಗಿ ಪ್ರವಚನ ಮಾಡುತ್ತೀರಾ? ಅಬ್ಬಾ, ಸಮಯ ಕಳೆದು ಓದದ್ದೇ ಗೊತ್ತಾಗಿಲ್ಲ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಎಂಬ ಈ ವಿಚಾರ ತುಂಬಾ ಚೆನ್ನಾಗಿ ಅರ್ಥವಾಯಿತು ಕಣ್ರಿ. ಕಮಲಮ್ಮ, ದಾನ ಧರ್ಮಗಳೆಲ್ಲ ನಮ್ಮ ಉದ್ಧಾರಕ್ಕೆ. ದಾನವನ್ನು ಸತ್ಪಾತ್ರರಿಗೆ ನೀಡಬೇಕು. ಕುಂಟ, ಕುರುಡ, ಹಸಿದವರು ಯಾರಾದರೂ ಬಂದರೆ ಅವರು ದೇವರೇ ಬಂದಂತೆ ತಿಳಿದು ನಮ್ಮ ಕೈಲಾದದನ್ನು ಕೊಡಬೇಕು. ಸರಸ್ವತಮ್ಮ, ನೋಡಿ, ದಾನ ನೀಡೋದು ಒಳ್ಳೆಯದೇ, ಆದರೆ ಅದರಿಂದ ಭಿಕ್ಷುಕರ ಸಂಖ್ಯೆಯನ್ನು ಹೆಚ್ಚುವುದಂತಾಗುವುದಿಲ್ವೇ? ದೇವಸ್ಥಾನದ ಬೀದಿ ರೂಪಕಗಳಲ್ಲಿ ಎಷ್ಟೊಂದು ಭಿಕ್ಷುಕರು ಬೇಡ್ತಾ ಇರ್ತಾರೆ. ತುಂಬಾ ಸಹ್ಯ. ಹೌದು ವಿಮಲಮ್ಮ, ಭಿಕ್ಷುಕರನ್ನು ನೋಡಿದಾಗ ಅಸಹ್ಯ ಎನಿಸುವಂತೆ ಇದ್ದಾರೆ. ಅದೆಲ್ಲ ಅವರವರ ಕರ್ಮ. ಅದನ್ನೆಲ್ಲ ನೋಡಿದ್ರೆ ದೇವರು ದಾನ ನೀಡಲು ಒಂದು ಅವಕಾಶ ನೀಡಿದ್ದಾನೆ ಎಂದು ಭಾವಿಸಿ ನೀಡಿದರೆ ಧನ್ಯರಾಗುವವರು ನಾವೇ. ಅಬ್ಬಾ, ಎಷ್ಟು ಚೆನ್ನಾಗಿ ಹೇಳಿದಿರಿ. ನೀವು ಅಂದಂತೆ ಆಚರಣೆಗೆ ತರುವುದು ಮಾತ್ರ ತುಂಬಾ ಕಷ್ಟ ನೋಡಿ. ಹಾಗೇನಿಲ್ಲ, ಇರಲಿ. ಈ ದಿನದ ಪ್ರವಚನವನ್ನು ಮಂಗಳ ಹಾಡಿ ಮುಕ್ತಾಯ ಮಾಡೋಣ. ಮಂಗಳ
ಅಮ್ಮ, ತಾಯೇ, ಭಿಕ್ಷಾ ನೀಡಮ್ಮ, ಭಿಕ್ಷಾ ನೀಡಿ. 3 ದಿನಗಳಿಂದ ಏನೂ ತಿಂದಿಲ್ಲ. ಹೊಸಿದ್ದೇನೆ ತಾಯಿ, ಅಳಿಸ್ತಿದ್ದೇನೆ. ಏನಾದರೂ ಕೊಡ್ರಮ್ಮ. ಯಾರಲ್ಲ ನೀನು? ಹ, ದಿನ ಬೆಳಗಾದ್ರೆ ಭಿಕ್ಷುಕರ ಕಾಟ. ಛೇ, ಏಯ್ ಹೋಗೋ, ಇಲ್ಲಿ ಏನೂ ಸಿಗೋದಿಲ್ಲ, ಹೋಗೋ. ಅಮ್ಮ, ಹಾಗೇನ್ ಬೇಡಿ ತಾಯಿ. ಒಂದು ತುತ್ತು ಕವಳನಾದ್ರೂ ಕೊಡಿ ತಾಯಿ. ಒಂದು ತುತ್ತು ಕವಳನಾದ್ರೂ ಕೊಡಿ, ಹಸ್ತಿದ್ದೀನಮ್ಮ. ಏನು ಕವಳ ಕೊಡ್ಬೇಕೆ? ದರಿದ್ರದು ಕವಳನೂ ಇಲ್ಲ, ಜೀವನೂ ಇಲ್ಲ. ಹೋಗ ಆಚೆಗೆ, ಹೋಗೋ. ಏ ಕೃಷ್ಣ, ನಾಯಿ ಬಿಡ ಫಸ್ಟು. ಬೇಡಿ ತಾಯಿ, ನಾನೇ ಹೋಗ್ತೇನೆ. ಶಿವನೇ, ಯಾಕಪ್ಪ ಈ ಭೂಮಿನಲ್ಲಿ ನನ್ನಂತವ್ರು ನಾಗಿಸಿದ್ದೀಯ? ಅಯ್ಯೋ, ಹರಿ ಓಂ ತತ್ಸತ್. ಭವತಿ ಭಿಕ್ಷಾಂ ದೇಹಿ. ಅಮ್ಮ ತಾಯಿ, ನಿನ್ನ ಗೃಹದಲ್ಲಿ ಶಾಂತಿ ನೆಲೆಸಿದೆ. ಭಗವಂತನ ನಾಮ ನಿನ್ನ ನಾಲಿಗೆಯಲ್ಲಿ ನಲಿಯುತ್ತಿದೆ. ಶುಭವಾಗಲಿ. ದಯಮಾಡಿಸಿ ಸ್ವಾಮಿ, ದಯಮಾಡಿಸಿ. ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ಮನೆ ಪಾವನವಾಯಿತು. ಸ್ವಾಮಿ, ನಮ್ಮ ಈ ಕಿರುಕಾಣಿಕೆಯನ್ನು ದಯಮಾಡಿ ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸಿ. ಸ್ವಸ್ತಿ ಅಸ್ತು. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ನೀನು ಮಾಡಿದ ಸರಿನಾ ಅಮ್ಮ? ನಾನು ಮಾಡಬಾರ್ದು ಏನು ಮಾಡಿದೆ ಈಗ? ನೀನು ಭಾಗವತ ಪ್ರವಚನ ಮಾಡುವಾಗ ಪಾತ್ರೆಗೆ ದಾನ ಮಾಡಬೇಕೆಂದು ಹೇಳಿದೆ. ಹಸಿದವಂತ ಭಿಕ್ಷುಕನನ್ನ ಬರೀ ದಟ್ಟಿ ಬರೀ ಕೈಯಲ್ಲಿ ಕಳಿಸ್ದೆ. ಈಗ ಹೊಟ್ಟೆ ತುಂಬಿ ದಾಸೆಯನ್ನ ಒಳಗೆ ಕರೆದು ಬಂಧುಗಳಿಗೆ ಸತ್ಕಾರ ಮಾಡಿದೆ. ಅಮ್ಮ, ನೀನು ಮಾಡಿದ ಸರಿನಾ ಅಮ್ಮ? ಇದು ಯಾವ ರೀತಿಯ ಸತ್ಪಾತ್ರ ದಾನ ಆಗುತ್ತಮ್ಮ? ಓ, ನನಗೆ ಉಪದೇಶ ಮಾಡ್ತಿದ್ದಾನೆ ಅವನು. ಹೋಗೋ ಹೋಗೋ, ನಿನ್ನ ಕೆಲಸ ನೋಡ್ಕೊಳ್ಳೋ. ನುಡಿದಂತೆ ಯಾರಾದ್ರೂ ನಡೀತಾ ಅನ್ಕೊಂಡಿದ್ಯಾ? ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ತಲೆ ಹೊಟ್ಟೆ ಮಾಡಬೇಡ. ನಿನ್ನ ಕೆಲಸ ಏನು? ಓದೋದು, ಕೂತ್ಕೊಂಡು ಓದು. ಏನಿದು ವಿಪರೀತವೋ, ಏನಿದು ವಿಪರೀತವೋ, ಏನಿದು ವಿಪರೀತವೋ, ಏನಿದು ವಿಪರೀತವೋ. ನುಡಿವ ಮಾತೆ ಒಂದು, ನಡೆವ ರೀತಿ ಒಂದು. ಏನಿದು ವಿಪರೀತವೋ. ಕಪಟಿ ನಟಿಸುತ್ತ ಬರಲು ಒಳಗರೆದು ನೀಡುವರು. ಕಪಟಿ ನಟಿಸುತ್ತ ಬರಲು ಒಳಗರೆದು ನೀಡುವರು. ಬಡವತ ಹಸಿವೆನಲು ಕಿವುಡರಾಗುವರು. ಬಾಯಿ ತೆರೆದರೆ ಬೇಡ, ಬದುಕಿನಲ್ಲಿ ಬರುತ್ತೇನ. ನುಡಿದಂತೆ ನಡೆಯುವವನ ನಾ ಕಾಣೆ. ಏನಿದು ವಿಪರೀತವೋ, ಏನಿದು ವಿಪರೀತವೋ, ಏನಿದು ವಿಪರೀತವೋ. ಮಗು ಕೃಷ್ಣ, ಚೆನ್ನಾಗಿ ಓದ್ತಾ ಇದ್ದೀಯಪ್ಪ. ಈ ಸಲ ಪಬ್ಲಿಕ್ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು. ಅಪ್ಪಾಜಿ, ಪ್ರಯತ್ನಿಸ್ತಾ ಇದ್ದೀನಿ. ಮಗು, ಈಗಿನ ಕಾಲದಲ್ಲಿ ವಿದ್ಯೆಯೇ ಶಾಶ್ವತವಾದ ಆಸ್ತಿ, ಯಾರೂ ಕದಿಯಲಾರದ ಆಸ್ತಿ. ಆದ್ದರಿಂದ ವಿದ್ಯಾದಾನ ಅತ್ಯಂತ ಶ್ರೇಷ್ಠ ದಾನ. ನೋಡು ಕೃಷ್ಣ, ಯಾರೋ ಬಂದಿದ್ದಾರೆ. ಹೋ ಸೋಮು, ಏನ್ ಸೋಮು? ಬಾ ಒಳಗ್ ಬಾ. ಏನು ಸಪ್ಪಗಿದ್ದೀಯಲ್ಲ? ಹುಷಾರಿಲ್ವಾ? ಯಾಕೆ
ನಿಂತಿರ್ತೀಯ? ಯಾಕೆ, ಏನಾಯ್ತು? ಏನಿಲ್ಲ, ಚೆನ್ನಾಗೇ ಇದ್ದೀನಿ. ಇವತ್ತು ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಕಣೋ. ಸ್ವಲ್ಪ ಹಣ ಕಡಿಮೆ ಬಿತ್ತು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಅಷ್ಟೇನಾ? ಅದಕ್ಕೆ ಎಷ್ಟೊಂದು ಬೇಜಾರು ಮಾಡ್ಕೊಂತೀಯ? ಬಾ. ಅಪ್ಪಾಜಿ, ಇವನು ನನ್ನ ಫ್ರೆಂಡ್ ಸೋಮಶೇಖರ್ ಅಂತ. ತುಂಬಾ ಚೆನ್ನಾಗಿ ಓದ್ತಾನೆ. ನಮ್ಮ ಕ್ಲಾಸ್ಗೆ ಫಸ್ಟು. ವೆರಿ ಗುಡ್, ತುಂಬಾ ಸಂತೋಷ. ಅಪ್ಪಾಜಿ, ಇವತ್ತು ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್. ಅವನ ಹತ್ರ ಫೀಸ್ ಕಟ್ಟಲಿಕ್ಕೆ 50 ರೂಪಾಯಿ ಕಡಿಮೆ ಆಗಿದೆ ಅಂತೆ. ಅಪ್ಪಾಜಿ, ನಿಮಗೆ ತಂದೆ ಇಲ್ಲ ಅಪ್ಪಾಜಿ, ಅದಕ್ಕೆ. ಛೇ, ಎಂತಹ ಸಮಯಕ್ಕೆ ಬಂದ್ಯಪ್ಪ. ಈಗ ಮಂತ್ ಎಂಡ್ ಬೇರೆ. ನೋಡು ಮಗು, ಕೊಡೋಣ ಅಂದ್ರೆ ನನ್ನ ಹತ್ರ 10 ರೂಪಾಯಿಯೂ ಇಲ್ಲ. ನೋಡಪ್ಪ, ಬೇರೆ ಯಾರ ಹತ್ರನಾದ್ರೂ ಪ್ರಯತ್ನಿಸು, ಸಿಗಬಹುದು. ಸರಿ ಸರ್. ಸಾರಿ ಕಣೋ ಸೋಮು. ಪರವಾಗಿಲ್ಲ ಬಿಡು, ನೀನು ಬೇಜಾರು ಮಾಡ್ಕೋಬೇಡ. ಅಪ್ಪಾಜಿ, ಯಾರೋ ನಿಮ್ಮ ಆಫೀಸ್ನವರು. ಹೋ, ಬನ್ನಿ ಬನ್ನಿ, ಬಹಳ ಅಪರೂಪ. ಕುಳಿತುಕೊಳ್ಳಿ. ಕೃಷ್ಣ, ಅಮ್ಮಂಗೆ ಹೇಳಿ ಕಾಫಿ ತಗೊಂಡು ಬಾರೋ. ರಾಮಯ್ಯರೇ, ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳೋಣ ಅಂತ ಬಂದ್ವಿ. ಏನದು ಅಷ್ಟು ಇಂಪಾರ್ಟೆಂಟ್ ವಿಷಯ? ಹೇಳಿ ಹೇಳಿ. ಏನಿಲ್ಲ, ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಬಾಸ್ ರಿಟೈರ್ಡ್ ಆಗ್ತಾರೆ, ಮತ್ತೆ ಇನ್ನೊಬ್ರು ಹೊಸ ಬಾಸ್ ಬರ್ತಾರೆ. ಹಾಗಾಗಿ ಒಂದು ಪಾರ್ಟಿ ಇಟ್ಕೊಳ್ಳೋಣ ಅಂತ. ಓ, ಅದಕ್ಕೇನಂತೆ, ಖಂಡಿತ ಇಟ್ಕೊಳ್ಳೋಣ. ಪಾರ್ಟಿ ಗ್ರ್ಯಾಂಡ್ ಆಗಿ ಮಾಡೋಣ. ಕಾಫಿ ತಗೊಳ್ಳಿ. ಗ್ರ್ಯಾಂಡ್ ಆಗಿ ಅಂದ್ರೆ ಸುಮಾರು 3,000 ಆಗುತ್ತೆ. ಅಷ್ಟೇ ಅಲ್ವಾ? ನಾನೇ 500 ರೂಪಾಯಿ ಹಾಕ್ತೀನಿ, ಸರಿನಾ? ನಮ್ಮ ಆಫೀಸ್ನವರು ಎಲ್ಲ ಹೀಗೆ ಕೊಟ್ರೆ ಪಾರ್ಟಿ ಇನ್ನು ಗ್ರ್ಯಾಂಡ್ ಆಗೇ ಮಾಡ್ಬೋದು. ನಾವೇನು ಬರ್ತೀವಿ. ಇರಿ ಇರಿ, ಹಣ ಈಗಲೇ ಕೊಟ್ಬಿಡ್ತೀನಿ. ನಾವೇನು ಬರ್ತೀವಿ. ಅಪ್ಪಾಜಿ, ನೀವು ಮಾಡಿದ್ ಸರಿನಾ ಅಪ್ಪಾಜಿ? ಏನು ಅದು? ಅವಾಗಲೇ ನನ್ನ ಸ್ನೇಹಿತ ಸೋಮು ಎಕ್ಸಾಮ್ ಫೀಸ್ಗೆ ಅಂತ 50 ರೂಪಾಯಿ ಕೇಳಿದ್ರೆ ಖಾಲಿ ಪರ್ಸ್ ತೋರಿಸ್ದೆ. ನಿಮ್ಮ ಫ್ರೆಂಡ್ಸ್ ಪಾರ್ಟಿಗೆ ಮಾತ್ರ ಕೇಳ್ತಿದ್ರು, 500 ರೂಪಾಯಿ ಜೇಬಿಂದ ತೆಗೆದುಕೊಟ್ಟೆ. ಇದು ಸರಿನಾ ಅಪ್ಪಾಜಿ? ಓಹೋ, ನನಗಿಂತ ದೊಡ್ಡನಾಗಿಬಿಟ್ಟೆ ಅಲ್ವಾ? ನಾನ್ ಮಾಡಿದ್ದನ್ನೇ ಸರಿನೋ ತಪ್ಪೋ ಅಂತ ಕೇಳೋಂಗಾಗ್ಬಿಟ್ಟಿದ್ಯೇನೋ? ಯಾರಿಗೆ ಕೊಡಬೇಕು ಕೊಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಬುದ್ಧಿ ಹೇಳೋಕೆ ಬರಬೇಡ. ಹೋಗು, ಟಿಫನ್ ಮಾಡಿ ನಿಮ್ಮ ಸ್ಕೂಲ್ ಟೈಮ್ ಸರಿಯಾಗಿ ಹೋಗೋದು ನೋಡ್ಕೋ. ಹಾ, ಮತ್ತೆ ಸೋಮು ಬರಕ್ ಮುಂಚೆ ನನ್ನ ಹತ್ರ ವಿದ್ಯಾದಾನ ಅಂತ. ಕೃಷ್ಣ, ಇನ್ನೊಂದು ಮಾತಾಡಿದ್ರೆ ಹುಷಾರ್. ಇರ್ಲಿ. ನೋಡು ಕೃಷ್ಣ, ನೀನಿನ್ನೂ ಚಿಕ್ಕವನು, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ಯಾರಾದರೂ ನುಡಿದಂತೆ ನಡೀತಾರೇನೋ? ವ್ಯರ್ಥ ವೈಭವಕ್ಕೆಂದು ಹೊನ್ನ ಮನೆ ಸುರಿಸುವರು, ಅವನ ಸಂತ್ರಸ್ತರಿಗೆ ಬಿಡಿಗಾಸು ಕೊಡರು. ವ್ಯರ್ಥ ವೈಭವಕ್ಕೆಂದು ಹೊನ್ನ ಮನೆ ಸುರಿಸುವರು, ಅವನ ಸಂತ್ರಸ್ತರಿಗೆ ಬಿಡಿಗಾಸು ಕೊಡರು. ಸ್ವಾರ್ಥ ಸಾಧನೆಯೊಂದೇ ಜೀವನದ ಗುರಿಯಾಗಿ, ಸ್ವಾರ್ಥ ಸಾಧನೆಯೊಂದೇ ಜೀವನದ ಗುರಿಯಾಗಿ, ಕಡುಬಡವನಡುತ್ತಿರಲು ಕನಿಕರ
ಮಕ್ಕಳೇ 21ನೇ ಪಾಠ ತೆಗಿರಿ. ತಲಾಟೆ ಮಾಡಬೇಡ್ರು, ಹೇಳಿದಷ್ಟು ಮಾಡಿ. 21ನೇ ಪಾಠ ತೆಗಿರಿ. ನೋಡಿ ಎಷ್ಟು ಒಳ್ಳೆ ಪಾಠ, ಸತ್ಯ ಹರಿಶ್ಚಂದ್ರನ ಪಾಠ. ಮಕ್ಕಳೇ ಶ್ರದ್ಧೆಯಿಂದ ಕೇಳಿ. ನೋಡಿ, ಸತ್ಯ ಹರಿಶ್ಚಂದ್ರನ ಆದರ್ಶವನ್ನ ನಾವೆಲ್ಲರೂ ಚಾಚು ತಪ್ಪದೇ ಪಾಲಿಸಬೇಕು. ರಾಜ ಹರಿಶ್ಚಂದ್ರ ಸತ್ಯಕ್ಕಾಗಿ, ಅದರ ಪಾಲನೆಗಾಗಿ ತನ್ನ ರಾಜ್ಯವನ್ನ, ಹೆಂಡತಿ ಮಕ್ಕಳನ್ನ ಎಲ್ಲರನ್ನೂ ಕಳ್ಕೊಂಡ. ಅಷ್ಟು ಮಾತ್ರ ಅಲ್ಲ, ತನ್ನ ಹೆಂಡತಿನ ತಾನೇ ಕೈಯಾರೆ ಕಡಿಬೇಕಾಗಿ ಬಂದ್ರು ಸತ್ಯ ಮಾತ್ರ ಬಿಡ್ಲಿಲ್ಲ. ಅವನ ಸತ್ಯದಿಂದಲೇ ಅವನು ಕಳ್ಕೊಂಡಿದ್ದೆಲ್ಲ ಮತ್ತೆ ಪಡ್ಕೊಂಡ. ಆದ್ರಿಂದಲೇ ಸತ್ಯ ಹರಿಶ್ಚಂದ್ರನ ಇವತ್ತಿಗೂ ನೆನಿತೀವಿ. ಅಷ್ಟು ಮಾತ್ರ ಅಲ್ಲ, ಗಾಂಧೀಜಿಯವರು ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಸತ್ಯನ ಪಾಲಿಸಿ ಮಹಾತ್ಮರಾದರು. ನೀವು ನಾಳೆಯಿಂದ ಸತ್ಯನ ಪಾಲಿಸ್ತೀರಲ್ವಾ? ಈಗ ಇನ್ನೊಂದು ವಿಷಯ ನೋಡಿ, ನಾಳೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ಎಷ್ಟು ಪಾಠ ಆಗಿದೆ ಅಂತ ಕೇಳ್ತಾರೆ. ಏನ್ ಹೇಳ್ತೀರಾ? ಓಹೋ, ಹಾಗೇನಾದ್ರೂ ಹೇಳ್ಬಿಟ್ಟಿರ. ಅವ್ರೇನಾದ್ರೂ ಕೇಳಿದ್ರೆ 20 ಪಾಠ ಆಗಿದೆ, 21ನೇ ಪಾಠ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಗ ನಾನು ಇದೇ ಪಾಠ ಪ್ರಶ್ನೆಗಳನ್ನ ಕೇಳ್ತೀನಿ, ಸರಿಯಾಗಿ ಉತ್ತರ ಮಾಡಬೇಕು. ಗೊತ್ತಾಯ್ತಾ? ಅಂದ್ರೆ ನಾಳೆ ನಾವು ಸರಿಯಾಗಿ ಹೇಳಬೇಕು ಅಲ್ವಾ ಸರ್? ಸತ್ಯ ಹರಿಶ್ಚಂದ್ರ ಮೊಮ್ಮಗನೇ, ನಾಲ್ಗೆ ಚಾಚಬೇಡ, ಬಾಯಿ ಮುಚ್ಕೊಂಡು ನಾನು ಹೇಳ್ಕೊಟ್ಟಾಗ ಹೇಳು. ತರಗತಿ ಮುಗೀತು ಮಕ್ಕಳೇ. ಈ ಪಾಠನ ಚೆನ್ನಾಗಿ ಕಲ್ತ್ಕೊಂಡು ಬನ್ನಿ. ಮತ್ತೆ ನಾನು ಅವಾಗಲೇ ಹೇಳಿದ್ನಲ್ಲ, ಅದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಪಾಠ ಬಹಳ ಚೆನ್ನಾಗಿತ್ತು ಸರ್. ನಾನು ಸಹ ಸತ್ಯವನ್ನೇ ನನ್ನ ಬಾಳಿನ ಗುರಿಯಾಗಿ ಇಟ್ಟುಕೊಳ್ಳಬೇಕೆಂದು ನಿರ್ಧರಿಸುತ್ತೇನೆ ಸರ್. ತುಂಬಾ ಸಂತೋಷ. ನಿನ್ನಂತವರಿದ್ರೆ ನಮ್ಮ ದೇಶ ಉದ್ಧಾರ ಆಗ್ತದೆ. ಸರ್, ನಿಮ್ಮ ಹತ್ರ ಒಂದು ಮಾತು ಕೇಳ್ಬೋದಾ ಸರ್? ಓ, ಅದಕ್ಕೇನಂತೆ? ಒಂದಲ್ಲಿದ್ರೆ 10 ಕೇಳು. ನಾನಿರೋದೇ ನಿಮ್ಮಂತ ಒಳ್ಳೆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡಕ್ಕೆ. ಕೇಳು. ನಾಳೆ ಪರವಾಗಿಲ್ಲ, ಅದೇನು ಹೇಳ್ಬೇಕಂತಿದ್ಯೋ ಹೇಳು. ನಾಳೆ ಇನ್ಸ್ಪೆಕ್ಟರ್ ಬಂದಾಗ ನಾವು ಸತ್ಯನೇ ಹೇಳೋಣ ಸರ್. ಓಹೋ, ಅದಕ್ಕೇನಂತೆ? ಒಂದ್ ವೇಳೆ ಅವರು ಎಷ್ಟು ಪಾಠ ಆಗಿದೆ ಅಂತ ಕೇಳಿದ್ರೆ ಆಗ ಮಾತ್ರ ಸತ್ಯ ಹೇಳ್ಬೇಡು, ನನ್ನ ಮಾನನೇ ಹೋಗತ್ ಕೊನೆಗೆ. ಸರ್, ಆದ್ರೇನೂ ಇಲ್ಲ, ಗೀದ್ರೇನೂ ಇಲ್ಲ. ಪ್ರಶ್ನೆ ಕೇಳೋ ಅಂದ್ರೆ ನನಗೆ ಉಪದೇಶ ಮಾಡೋ ಹಾಗಿದೆ. ನೀನು ಹೇಳ್ದಷ್ಟು ಕೇಳು ಅಷ್ಟೇ. ಸರ್, ಹಾಗಲ್ಲ ಸರ್. ಕೃಷ್ಣ, ಸುಮ್ಮನೆ ಮನೆಗೆ ಹೋಗ್ತೇ ಇಲ್ಲೋ? ನಿನ್ನನ್ನ ಒಳ್ಳೆ ಹುಡುಗ ಅಂತ ಮಾತಾಡಕ್ ಬಿಟ್ಟಿದ್ದೇ ತಪ್ಪಾಯ್ತು. ತತ್ವ ಹೊಡೆಯಕ್ ಬರ್ತಾನೆ. ತತ್ವನೇ ಬೇರೆ, ವ್ಯವಹಾರನೇ ಬೇರೆ. ಯಾರಿಗೂ ನುಡಿದಂತೆ ನಡೆಯೋಕ್ಕಾಗೋಲ್ಲ, ತಿಳ್ಕೋ. ಬೇಲಿ ಹೊಲವೇ ಬಂತೆ, ದರೆ ಹತ್ತಿ ಉರಿವಂತೆ. ಬೇಲಿ ಹೊಲವೇ ಬಂತೆ, ದರೆ ಹತ್ತಿ ಉರಿವಂತೆ. ನಾರಿ ತಾನಿರುವ ಮನೆ ಕನ್ನ ಕೊರೆವಂತೆ. ಗುರುವೆ ಗುರಿ ತೋರದೆ ಗತಿಯ ತಪ್ಪಿಸುತ್ತಿರಲು ದೂರುವುದು ಇನ್ನಾರಿಗೋ ನಾ ಕಾಣೆ ಹರಿಯೇ. ಏನಿದೋ ವಿಪರೀತವೋ, ಏನಿದು ವಿಪರೀತವೋ. ಏನ್ ಕೃಷ್ಣ, ಇವತ್ತು ಸ್ಕೂಲ್ ಹೋಗೋದಿಲ್ಲನಪ್ಪ?
ಇಷ್ಟೊತ್ತಾದ್ರೂ ಇಲ್ಲೇ ಇದ್ದೀಯಾ? ಇಲ್ಲ, ನಾನು ಹೋಗೋದಿಲ್ಲ. ಇಂದು ಮಾತ್ರ ಅಲ್ಲ, ಇನ್ನು ಮುಂದೆ ಎಂದೂ ನಾನು ಸ್ಕೂಲ್ಗೆ ಹೋಗೋದಿಲ್ಲ. ರೀ, ಕೃಷ್ಣ ಏನೋ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾನ್ರಿ. ನನಗೆ ಯಾಕೋ ಭಯವಾಗ್ತದೆ. ನಿನ್ನೆ ಶಾಲೆಯಿಂದ ಬಂದಾಗ್ಲಿಂದ ಹೀಗೆ ಮಾತಾಡ್ತಾ ಇದ್ದಾನ್ರಿ. ಶಾಲೆಯಲ್ಲಿ ಹೆಚ್ಚು ಕಡಿಮೆ ಆಯ್ತವೇನೋ. ದಯವಿಟ್ಟು ಮೇಷ್ಟ್ರನ್ನ ವಿಚಾರಿಸ್ಕೊಂಬನ್ರಿ. ಅಮ್ಮ, ನಾನೇನು ವಿಚಿತ್ರವಾಗಿ ವರ್ತಿಸುತ್ತಿಲ್ಲ. ಹಾಗೆ ವರ್ತಿಸುತ್ತಿರುವವರು ನೀವೇ. ನಿಮ್ಮ ನಡೆಗೂ ನುಡಿಗೂ ತುಂಬಾ ಅಂತರವಿದೆ. ಇದಕ್ಕಿಂತ ದೊಡ್ಡ ವಿಚಿತ್ರ ಏನಿದೆ ಅಮ್ಮ? ಕೃಷ್ಣ, ಯಾಕಪ್ಪ ದೊಡ್ಡ ಬೃಹಸ್ಪತಿ ಹಾಗೆ ಮಾತನಾಡ್ತಿದ್ದೀಯಲ್ಲ? ನಾನೇ ಬೃಹಸ್ಪತಿಯಾಗಿ ಮಾತಾಡ್ತಿಲ್ಲ. ಇತ್ತೀಚೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಿಜ ಸರಸ್ವತಿ, ನೀನ್ ಹೇಳಿದ ಹಾಗೆ ಇವನಿಗೆ ಸ್ಕೂಲಲ್ಲೇ ಏನೋ ಹೆಚ್ಚು ಕಡಿಮೆ ಆಗಿದೆ. ಇರು, ಮೇಷ್ಟ್ರನ್ನೇ ಕೇಳ್ಕೊಂಡು ಬರ್ತೇನೆ. ಓ ನೋಡು, ಸರಿಯಾದ ಸಮಯಕ್ಕೆ ಮೇಷ್ಟ್ರೇ ದೇವರು ಬಂದ ಹಾಗೆ ಬರ್ತಾ ಇದ್ದಾರೆ. ಕೃಷ್ಣ ಯಾಕೆ ಸ್ಕೂಲಿಗೆ ಬರಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತು ರಾಯರೇ. ಕೃಷ್ಣನ ಬಗ್ಗೆ ಮಾತಾಡ್ಬೇಕಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಕೃಷ್ಣ, ನೀನ್ ಸ್ಕೂಲಿಗೆ ಯಾಕೆ ಬರಲ್ಲ ಅಂತ ನಾನು ಹೇಳ ಮಗು. ಸರ್, ಮನೆಯಲ್ಲಿ ನನಗೆ ಹೇಳಿಕೊಡುವ ಪಾಠ ನುಡಿದಂತೆ ನಡೆಯಬೇಕಿಲ್ಲವೆಂದು. ಶಾಲೆಯಲ್ಲಿಯೂ ಅದೇ ಪಾಠ. ವಿದ್ಯೆಗೂ ಆಚರಣೆಗೂ ಸಂಬಂಧವೇ ಇಲ್ಲ. ಛೇ! ನಿಜ ರಾಯರೇ, ಕೃಷ್ಣ ಹೀಗೆ ಹೇಳ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಿನ್ನೆ ಸ್ಕೂಲ್ನಲ್ಲಿ ನಾನು ದೊಡ್ಡ ತಪ್ಪು ಮಾಡಿದೆ ರಾಯರೇ. ನನ್ನನ್ನು ತಿದ್ದಿ ಸರಿದಾರಿಗೆ ತರಲು ದೇವರೇ ಕೃಷ್ಣ ನನ್ನ ಬಳಿ ಕಳಿಸಿದ್ದಾನೆ ನೋಡಿ. ನಿನ್ನೆ ಸತ್ಯ ಹರಿಶ್ಚಂದ್ರನ್ ಪಾಠ ಮಾಡಿದೆ. ಪಾಠ ಮುಗಿತಾ ಇದ್ದ ಹಾಗೆ ಈ ದಿನ ಸುಳ್ಳು ಹೇಳಬೇಕಾದ ಒಂದು ಸಂದರ್ಭ ಇದೆ, ಆಗ ಮಾತ್ರ ಸುಳ್ಳು ಹೇಳಿ ನಿಮ್ಮ ಕೃಷ್ಣ ನನಗೆ ಬುದ್ಧಿ ಹೇಳಿದ. ನನಗೆ ಆಗ ಮಾತ್ರ ಕೋಪನೇ ಬಂತು. ಕೃಷ್ಣ ನನಗೆ ಉಪದೇಶ ಮಾಡ್ತಾ ಇದ್ದಾನಲ್ಲ ಅಂತ ಅನಿಸ್ತು. ಆ ತಕ್ಷಣಕ್ಕೆ ನನ್ನ ತಪ್ಪಿನ ಅರಿವಾಗದೆ ಕೃಷ್ಣನನ್ನೇ ಚೆನ್ನಾಗಿ ಬೈದು ಮನೆಗೆ ಹೋದರೆ. ಆಮೇಲೆ ನಿಧಾನವಾಗಿ ನನಗನ್ನಿಸ್ತು, ಕೃಷ್ಣ ಹೇಳಿದ್ದು ನಿಜ. ಮಕ್ಕಳಿಗೆ ಉಪದೇಶ ಮಾಡಬೇಕಾದ ನಾವೇ ನುಡಿದಂತೆ ನಡೀದೇ ಇದ್ರೆ ಅದು ಮಕ್ಕಳ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅನ್ನೋದು. ನಾನು ನಿನ್ನೆ ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು ರಾಯರೇ. ಆದ್ರಿಂದಲೇ ಕೃಷ್ಣ ನನಗಿಂತ ಚಿಕ್ಕವನಾದರೂ ಪರವಾಗಿಲ್ಲ, ನಾನು ಅವನ ಹತ್ರ ಕ್ಷಮೆ ಕೇಳಬೇಕು ಅಂತ ಇವತ್ತು ನಿಮ್ಮನೆಗೆ ಬಂದೆ ರಾಯರೇ. ಕೃಷ್ಣ, ದಯವಿಟ್ಟು ನನ್ನ ಕ್ಷಮಿಸ್ತೀಯ ಮಗು. ನೀನು ಬರೇ ನನ್ನ ವಿದ್ಯಾರ್ಥಿ ಅಲ್ಲ, ನನ್ನ ಕಣ್ಣು ತೆರೆಸಿದ ದೇವರು ನೀನು. ಇನ್ನು ಮುಂದೆ ಏನೇ ಆದರೂ ಸಹ ನಾನು ನುಡಿದಂತೆ ನಡೆಯುತ್ತೇನೆ. ಇದು ನಾನು ನಿಮ್ಮ ಮುಂದೆ ಮಾಡ್ತಾ ಇರೋ ಪ್ರತಿಜ್ಞೆ. ನನಗೂ ಈಗ ಅರ್ಥ ಆಗ್ತಿದೆ ಮೇಷ್ಟ್ರೆ. ನಾನು ಒಂದು ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ. ಕೆಲವು ದಿನಗಳ ಹಿಂದೆ ಭಾಗವತ ವಾಚನ ಮಾಡ್ತಾ ಇದ್ದಾಗ ದಾನದ ಮಹತ್ವ ಮತ್ತು ಸತ್ಪಾತ್ರರಿಗೆ ದಾನ ಮಾಡಬೇಕೆಂದು ಹೇಳಿದೆ. ಆದರೆ ಹಸಿದ ಭಿಕ್ಷುಕ ಬಂದಾಗ ಆತನ ಬರಿಗೈಯಿರುತ್ತದೆ. ಕೃಷ್ಣ ನನ್ನ ಕಂದ ನನ್ನ ಕಣ್ತರಿಸಿದ್ದ. ಇನ್ಮೇಲೆ ನಾನು ನುಡಿದಂತೆ ನಡೀತೇನೆ. ಛೇ, ನಾನೊಂದು ಅಕ್ಷಮ್ಯ ಅಪರಾಧವನ್ನೇ ಮಾಡಿದ್ದೇನೆ. ವಿದ್ಯಾದಾನವೇ ಶ್ರೇಷ್ಠವಾದ ದಾನವೆಂದೆಲ್ಲ ಹೇಳಿ ಬಡ ವಿದ್ಯಾರ್ಥಿಗೆ 10 ರೂಪಾಯಿ ಸಹ ಇಲ್ಲವೆಂದು ಸುಳ್ಳು ಹೇಳಿ ಪಾರ್ಟಿಗೆಂದು 500 ರೂಪಾಯಿ ಕೊಟ್ಟಿದ್ದೇನೆ. ತಪ್ಪಾಯ್ತು ಕೃಷ್ಣ, ನೀನೇ ನನ್ನ ಗುರು. ನಿನ್ನ ಮುಂದೆ ಪ್ರತಿಜ್ಞೆ ಮಾಡುತ್ತೇನೆ, ಇನ್ನು ಮೇಲೆ ನಾನು ನುಡಿದಂತೆಯೇ ನಡೆಯುತ್ತೇನೆ. ಕೃಷ್ಣ, ನಿನ್ನಿಂದ ನಾವು ಉತ್ತಮ ಪಾಠವನ್ನು ಕಲಿತೆವು. ಇನ್ನಾದರೂ ಶಾಲೆ ಹೋಗ್ತೀಯ ಚಿನ್ನ? ಹೌದು ಕೃಷ್ಣ, ನಾವು ಇನ್ನು ನುಡಿದಂತೆಯೇ ನಡೆಯುತ್ತೇವೆ. ಶಾಲೆಗೆ ಹೋಗಪ್ಪ. ನನಗೆ ಕೃಷ್ಣನ ಅಸಾಕಾರ ಚಳುವಳಿ ತುಂಬಾ ಇಷ್ಟ. ನಮ್ಮಂತಹ ಇನ್ನೂ 100 ಜನರ ಕಣ್ತರಿಸಲು ಶಾಲೆಗೆ ಬಾ ಕೃಷ್ಣ. ಪೂಜರೆ, ನೀವು ತಿದ್ದಿ ಮಾರ್ಗದರ್ಶನ ನೀಡಬೇಕೆಂದು ಬೇಡುವ ಬಾಲಕ ನಾನು. ನಿಮ್ಮಂತ ಎಚ್ಚೆತ್ತ ತಾಯಿ ತಂದೆ ಗುರುಗಳನ್ನು ಪಡೆದ ನಾನು ಧನ್ಯ. ನಾನು ಶಾಲೆಗೆ ಹೋಗುತ್ತೇನೆ, ಸತ್ಯವನ್ನೇ ನುಡಿಯುತ್ತೇನೆ, ಧರ್ಮವನ್ನು ಆಚರಿಸುತ್ತೇನೆ. ಆದರ್ಶ ಬಾಲಕ ಕೃಷ್ಣನಿಗೆ ಜಯವಾಗಲಿ! ಆದರ್ಶ ಬಾಲಕ ಕೃಷ್ಣನಿಗೆ ಜಯವಾಗಲಿ! ಆದರ್ಶ ಬಾಲಕ ಕೃಷ್ಣನಿಗೆ ಜಯವಾಗಲಿ! ಆಹಾ,
ಎಷ್ಟು ಸೊಗಸಾಗಿದೆ ಸರ್, ಎಷ್ಟು ಚೆನ್ನಾಗಿರೋ ನಾಟಕ ಸರ್. ಮೊನ್ನೆ ಹನುಮಂತನ ದೇವಸ್ಥಾನದಲ್ಲಿ ಮಾಡಿದಂಥ ಆ 2 ನೃತ್ಯಗಳನ್ನ ಮಾಡಿಸಿ ಸರ್, ಕಣ್ ತುಂಬ ನೋಡ್ತೀವಿ. ಆಗಬಹುದು ಖಾನ್ ಸಾಹೇಬ್ರೆ, ಖಂಡಿತ ಆಗಬಹುದು. ಸತ್ಯ, ನಿನ್ನ ಪಂಡರಿ ಭಜನಾ ಮಂಡಳಿಯಿಂದ 1-2 ಭಜನೆ ಹಾಡ್ಬೋದಲ್ವಾ?